ಹಲೋ ಎವ್ರಿವನ್. ವೇರ್ ಆರ್ ಯು ಫ್ರಾಮ್? ನೀವು ಎಲ್ಲಿನವರು ಅಥವಾ ನೀವು ಎಲ್ಲಿನವರು ಅಥವಾ ಯಾವ ಊರಿನವರು, ಯಾವ ದೇಶದಿಂದ ಬಂದವರು ಅಂತ ಕೇಳ್ತೀವಲ್ಲ, ಅದನ್ನೇ ಐ ಆಮ್ ಫ್ರಾಮ್ ಬೆಂಗಳೂರು, ನಾನು ಬೆಂಗಳೂರಿನವಳು ಅಥವಾ ನಾನು ಬೆಂಗಳೂರಿನವನು ಅಂತಾನು ಹೇಳ್ತೀವಿ. ವೇರ್ ವರ್ ಯು ಬಾರ್ನ್? ನೀವು ಹುಟ್ಟಿದ್ದು ಎಲ್ಲಿ? ಅಂದರೆ ಕರ್ನಾಟಕದಾಗ ಹುಟ್ಟಿರೋ, ಮಹಾರಾಷ್ಟ್ರದಾಗ ಹುಟ್ಟಿರೋ, ಆಂಧ್ರನೋ, ನಿಮ್ಮದು ಊರು ಯಾವುದಿದೆ ಅಥವಾ ನಿಮ್ಮ ರಾಜ್ಯ ಯಾವುದಿದೆ, ನಿಮ್ಮ ದೇಶ ಯಾವುದಿದೆ, ಯಾವುದಾದ್ರೂ ಕೇಳಬೇಕಾದ್ರೆ ಈ ರೀತಿ, ಐ ವಾಸ್ ಬಾರ್ನ್ ಇನ್ ಕರ್ನಾಟಕ, ನಾನು ಹುಟ್ಟಿದ್ದು ಕರ್ನಾಟಕದಲ್ಲಿ, ಐ ವಾಸ್ ಬಾರ್ನ್ ಇನ್ ಕರ್ನಾಟಕ ಅಂತ ಹೇಳಬೇಕು. ನೆಕ್ಸ್ಟ್, ಆರ್ ಯು ಹ್ಯಾಪಿ ಟುಡೇ? ಆರ್ ಯು ಹ್ಯಾಪಿ ಟುಡೇ? ನೀನು ಇಂದು ಸಂತೋಷವಾಗಿದ್ದೀಯಾ ಅಥವಾ ನೀನು ಇಂದು ಖುಷಿಯಾಗಿದ್ದೀಯಾ ಅಂತ ಕೇಳ್ತೀವಲ್ಲ, ಅದಕ್ಕೆ ಎಸ್ ಐ ಆಮ್ ಹ್ಯಾಪಿ ಅಂದರೆ ನೀವು ಖುಷಿಯಾಗಿದ್ದರೆ ಖುಷಿಯಾಗಿದ್ದೀನಿ ಅಂತ ಹೇಳಬೇಕು, ಇಲ್ಲಾಂದರೆ ಇಲ್ಲ. ಹೌದು, ನಾನು ಸಂತೋಷವಾಗಿದ್ದೀನಿ. ಎಸ್ ಐ ಆಮ್ ಹ್ಯಾಪಿ. ನೆಕ್ಸ್ಟ್, ಆರ್ ಯು ರೆಡಿ? ಆರ್ ಯು ರೆಡಿ? ನೀವು ತಯಾರಾಗಿದ್ದೀರಾ ಅಥವಾ ಸಿದ್ಧವಾಗಿದ್ದೀರಾ ಅಂತ ಕೇಳ್ತೀವಲ್ಲ, ಅದಕ್ಕೆ ಆರ್ ಯು ರೆಡಿ ಅಂತ ಕೇಳ್ತೀವಿ. ಬನ್ನಿ, ಎಸ್ ಐ ಆಮ್ ರೆಡಿ. ಹೌದು, ನಾನು ತಯಾರಾಗಿದ್ದೀನಿ, ನಾನು ಸಿದ್ಧನಾಗಿದ್ದೀನಿ. ಎಸ್ ಐ ಆಮ್ ರೆಡಿ. ಹೌ ಮಚ್ ಮನಿ ಡೂ ಯು ಹ್ಯಾವ್? ನಿಮ್ಮ ಬಳಿ ಎಷ್ಟು ಹಣವಿದೆ? ನಿಮ್ಮ ಬಳಿ ಹಣ ಎಷ್ಟಿದೆ ಅಂತ ಕೇಳಬೇಕಾದ್ರೆ ಹೌ ಮಚ್ ಮನಿ ಡೂ ಯು ಹ್ಯಾವ್ ಅಂತ ಕೇಳ್ತೀವಿ. ಐ ಹ್ಯಾವ್ 200 rupees ಅಂದ್ರೆ ನನ್ನ ಬಳಿ 200 ರೂಪಾಯಿ ಅದಾವು, ಅದಕ್ಕೆ ನನ್ನ ಬಳಿ 200 ಇದೆ. ಐ ಹ್ಯಾವ್ 200 rupees. ಡೂ ಯು ಸ್ಪೀಕ್ ಇಂಗ್ಲೀಷ್? ನೀವು ಇಂಗ್ಲೀಷ್ ಮಾತನಾಡ್ತೀರಾ? ನೀವು ಇಂಗ್ಲೀಷ್ ಮಾತಾಡ್ತೀರಾ ಅಂತ ಕೇಳಬೇಕಾದ್ರೆ ಡೂ ಯು ಸ್ಪೀಕ್ ಇಂಗ್ಲೀಷ್? ಅದಕ್ಕೆ ಉತ್ತರವಾಗಿ ಎ ಲಿಟಲ್ ಬಟ್ ನಾಟ್ ವೆಲ್ ಅಂದರೆ ಸ್ವಲ್ಪ ಆದರೆ ಚೆನ್ನಾಗಿಲ್ಲ, ಸ್ವಲ್ಪ ಸ್ವಲ್ಪ ಬರ್ತೈತಿ, ಅಷ್ಟೊಂದು ಸರಿಯಾಗಿ ಇಂಗ್ಲೀಷ್ ಮಾತಾಡೋಕ್ಕೆ ಬರೋದಿಲ್ಲ. ಹೌ ವಾಸ್ ಯುವರ್ ಡೇ? ನಿಮ್ಮ ದಿನ ಹೇಗಿತ್ತು? ನಿಮ್ಮ ದಿನ ಹೇಗಿತ್ತು ಅಂದರೆ ಇವತ್ತು ನೀವು ಹೆಂಗಿದ್ರಿ, ಹೆಂಗೆ ಕಳೆದ್ರಿ ದಿನ ಅಂತ ಕೇಳ್ತೀವಲ್ಲ, ಅದಕ್ಕೆ ರಿಯಲಿ ಗುಡ್, ನಿಜವಾಗಿಯೂ ಒಳ್ಳೆಯದಾಗಿತ್ತು, ನಿಜವಾಗಿಯೂ ಒಳ್ಳೆಯದಾಗಿತ್ತು, ರಿಯಲಿ ಗುಡ್. ಹೌ ಆರ್ ಯು? ಇದು ಅಂತೂ ಕಾಮನ್ನಾಗೆ ಕೇಳ್ತೀವಿ, ಎಲ್ರಿಗೂ ಕಾಮನ್ನಾಗಿ ಕೇಳುವಂಥ ಪ್ರಶ್ನೆನೇ ಇದು. ಹೌ ಆರ್ ಯು ಅಂದರೆ ನೀವು ಹೇಗಿದ್ದೀರಿ ಅಂತ ಕೇಳೋದು. ಅದಕ್ಕೆ ಐ ಆಮ್ ಫೈನ್, ನಾನು ಚೆನ್ನಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳೋಕ್ಕೆ ಐ ಆಮ್ ಫೈನ್. ವೇರ್ ಡು ಯು ಲೈವ್? ವೇರ್ ಡು ಯು ಲೈವ್? ನೀವು ಎಲ್ಲಿ ವಾಸಿಸುತ್ತಿದ್ದೀರಿ? ಐ ಲೈವ್ ಇನ್ ಬೆಂಗಳೂರು, ನಾನು ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದೇನೆ. ಆರ್ ಯು ಮ್ಯಾರಿಡ್? ಆರ್ ಯು ಮ್ಯಾರಿಡ್? ನೀವು ಮದುವೆಯಾಗಿದ್ದೀರಾ? ನೀವು ಮದುವೆ ಆಗಿದ್ದೀರಾ ಅನ್ನೋಕ್ಕೆ ಎಸ್ ಐ ಆಮ್ ಮ್ಯಾರಿಡ್. ಹೌದು, ನಾನು ಮದುವೆಯಾಗಿದ್ದೀನಿ. ಹೌದು, ನಾನು ಮದುವೆಯಾಗಿದ್ದೀನಿ. ಎಸ್ ಐ ಆಮ್ ಮ್ಯಾರಿಡ್. ಹೌ ಮೆನಿ ಚಿಲ್ಡ್ರನ್ ಡು ಯು ಹ್ಯಾವ್? ಹೌ ಮೆನಿ ಚಿಲ್ಡ್ರನ್ ಡು ಯು ಹ್ಯಾವ್? ನಿಮಗೆ ಎಷ್ಟು ಜನ ಮಕ್ಕಳಿದ್ದಾರೆ? ನಿಮಗೆ ಎಷ್ಟು ಜನ ಮಕ್ಕಳಿದ್ದಾರೆ? ಐ ಹ್ಯಾವ್ 2 children. ನನಗೆ 2 ಮಕ್ಕಳಿದ್ದಾರೆ. ನನಗೆ 2 ಮಕ್ಕಳಿದ್ದಾರೆ. ವೇರ್ ಆರ್ ಯು ಕಮಿಂಗ್ ಫ್ರಾಮ್? ನೀವು ಎಲ್ಲಿಂದ ಬರುತ್ತಿದ್ದೀರಿ? ಅಂದ್ರೆ ಹೊರದೇಶದಿಂದ ಬರಾಕ್ತಿರೋ ಅಥವಾ ಪಕ್ಕದ ಊರಿಂದ ಬರಾಕತ್ತೀರೋ ಅಂತ ಕೇಳೋಕ್ಕೆ ವೇರ್ ಆರ್ ಯು ಕಮಿಂಗ್ ಫ್ರಾಮ್? ಉತ್ತರವಾಗಿ ಐ ಆಮ್ ಕಮಿಂಗ್ ಫ್ರಮ್ ಆಫೀಸ್, ನಾನು ಕಚೇರಿಯಿಂದ ಬರುತ್ತಿದ್ದೇನೆ. ಹೌ ಓಲ್ಡ್ ಆರ್ ಯು ಅಂದರೆ ನಿಮ್ಮ ವಯಸ್ಸು ಎಷ್ಟು? ಯಾರ್ದಾದ್ರೂ ವಯಸ್ಸು ಕೇಳಬೇಕಾದ್ರೆ ಹೌ ಓಲ್ಡ್ ಆರ್ ಯು ಅಂತ ಕೇಳಬೇಕು, ಅದಕ್ಕೆ ನಿಮ್ಮ ವಯಸ್ಸು ಎಷ್ಟು ಅಂತ. ಐ ಆಮ್ 20 years old ಅಂದರೆ ನಿಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟು ಹೇಳ್ಬೋದು. ನನಗೆ 20 ವರ್ಷ ಇದೆ. ಐ ಆಮ್ 20 years
ಓಲ್ಡ್. ನನಗೆ 20 ವರ್ಷ ಇದೆ. ವೇರ್ ಆರ್ ಯು ಗೋಯಿಂಗ್? ವೇರ್ ಆರ್ ಯು ಗೋಯಿಂಗ್? ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ? ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ? ಐ ಆಮ್ ಗೋಯಿಂಗ್ ಟು ಆಫೀಸ್. ನಾನು ಆಫೀಸ್ಗೆ ಹೋಗುತ್ತಿದ್ದೇನೆ. ನಾನು ಆಫೀಸ್ಗೆ ಹೋಗುತ್ತಿದ್ದೇನೆ. ಐ ಆಮ್ ಗೋಯಿಂಗ್ ಟು ಆಫೀಸ್. ಹೌ ಡು ಯು ಗೋ ಟು ಆಫೀಸ್? ನೀವು ಕಚೇರಿಗೆ ಹೇಗೆ ಹೋಗುತ್ತೀರಿ? ನೀವು ಕಚೇರಿಗೆ ಹೇಗೆ ಹೋಗುತ್ತೀರಿ? ಐ ಗೋ ಟು ಆಫೀಸ್ ಬೈ ಬಸ್. ನಾನು ಬಸ್ಸಿನಿಂದ ಕಚೇರಿಗೆ ಹೋಗುತ್ತೇನೆ. ಐ ಗೋ ಟು ಆಫೀಸ್ ಬೈ ಬಸ್. ನಾನು ಬಸ್ಸಿನಿಂದ ಕಚೇರಿಗೆ ಹೋಗುತ್ತೇನೆ. ನೆಕ್ಸ್ಟ್ ಸೆಂಟೆನ್ಸ್. ವ್ಯಾನ್ ಡು ಯು ಅರೈವ್ ಹೋಮ್? ಅಂದರೆ ನೀವು ಯಾವಾಗ ಮನೆಗೆ ಬರುತ್ತೀರಿ? ನೀವು ಯಾವಾಗ ಮನೆಗೆ ಬರ್ತೀರಿ ಅಂತ ಕೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ವ್ಯಾನ್ ಡು ಯು ಅರೈವ್ ಹೋಮ್ ಅಂತ ಕೇಳ್ತೀವಿ. ಅದಕ್ಕೆ ಈಗ ಪ್ರತ್ಯುತ್ತರವಾಗಿ ನಾವು ಈ ರೀತಿ ಹೇಳಬೇಕು. ಐ ವಿಲ್ ಅರೈವ್ ಆ್ಯಟ್ 7 PM. ನಾನು ಸಂಜೆ 7 ಗಂಟೆಗೆ ಬರುತ್ತೇನೆ. ಹೌ ಈಸ್ ಎವ್ರಿಥಿಂಗ್? ಹೌ ಈಸ್ ಎವ್ರಿಥಿಂಗ್? ಎಲ್ಲ ಹೇಗಿದೆ? ಎಲ್ಲ ಹೇಗಿದೆ? ಇದಕ್ಕೆ ಎವ್ರಿಥಿಂಗ್ ಈಸ್ ಫೈನ್. ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಎವ್ರಿಥಿಂಗ್ ಈಸ್ ಫೈನ್. ಆರ್ ಯು ಕಮಿಂಗ್? ನೀನು ಬರುತ್ತಿದ್ದೀಯಾ? ಆರ್ ಯು ಕಮಿಂಗ್? ನೀನು ಬರುತ್ತಿದ್ದೀಯಾ? ಯಸ್ ಐ ಆಮ್ ಕಮಿಂಗ್. ಹೌದು ನಾನು ಬರುತ್ತಿದ್ದೇನೆ. ಯಸ್ ಐ ಆಮ್ ಕಮಿಂಗ್. ಹೌದು ನಾನು ಬರುತ್ತಿದ್ದೇನೆ. ಆರ್ ಯು ದೇರ್? ಆರ್ ಯು ದೇರ್? ನೀವು ಅಲ್ಲಿದ್ದೀರಾ? ನೀವು ಅಲ್ಲಿ ಇದ್ದೀರಾ? ಯಸ್ ಐ ಆಮ್ ಹಿಯರ್. ಹೌದು ನಾನು ಇಲ್ಲಿದ್ದೇನೆ. ಹೌದು ನಾನು ಇಲ್ಲಿದ್ದೇನೆ. ಹೂ ಈಸ್ ಹೀ? ಅವನು ಯಾರು? ಅಂದರೆ ಇದು ಎಲ್ಲರೂ ಕೇಳುವಂಥ ಕಾಮನ್ ಪ್ರಶ್ನೆ. ಹೀ ಈಸ್ ಮೈ ಬ್ರದರ್. ಅವನು ನನ್ನ ಸಹೋದರನಿದ್ದಾನೆ. ಅಂದರೆ ಅಲ್ಲಿ ಯಾರು ಇರ್ತಾರೋ ಅವ್ರ ಹೆಸರನ್ನ ನೀವು ಬಳಸ್ಕೋಬೋದು. ವೈ ಯು ವಾಂಟ್ ದಿಸ್? ನಿನಗೆ ಇದು ಏಕೆ ಬೇಕು? ವೈ ಯು ವಾಂಟ್ ದಿಸ್? ನಿನಗೆ ಇದು ಏಕೆ ಬೇಕು? ಬಿಕಾಸ್ ಐ ನೀಡ್ ಇಟ್. ಏಕೆಂದರೆ ನನಗೆ ಇದು ಬೇಕು. ಏಕೆಂದರೆ ನನಗೆ ಇದು ಬೇಕು. ವಾಟ್ ಡಸ್ ಯುವರ್ ಫಾದರ್ ಡೂ? ನಿಮ್ಮ ತಂದೆ ಏನು ಮಾಡುತ್ತಾರೆ? ಅಂದರೆ ಏನು ಕೆಲಸ ಮಾಡ್ತಾರೆ ಅಂತ ಕೇಳಬೇಕಾದ್ರೆ ವಾಟ್ ಡಸ್ ಯುವರ್ ಫಾದರ್ ಡೂ ಅಂತ ಕೇಳಬೇಕು. ಅದಕ್ಕೆ ಈಗ ಉತ್ತರವಾಗಿ ಈ ರೀತಿ ಹೇಳ್ತೀವಿ. ಮೈ ಫಾದರ್ ಈಸ್ ಎ ಫಾರ್ಮರ್. ನನ್ನ ತಂದೆ ಒಬ್ಬ ರೈತನಿದ್ದಾರೆ. ಅಂದರೆ ನಿಮ್ಮ ತಂದೆ ಯಾವ್ಯಾವ ಪೊಸಿಷನ್ ಅಥವಾ ಯಾವ ಪೋಸ್ಟ್ನಾಗಿದ್ದಾರೆ ಅದನ್ನು ಇಲ್ಲಿ ಬಳಸಿಕೊಂಡು ಹೇಳಬಹುದು. ವಾಟ್ ಡಸ್ ಯುವರ್ ಮದರ್ ಡೂ? ಸೇಮ್. ನಿಮ್ಮ ತಾಯಿ ಏನು ಮಾಡುತ್ತಾರೆ? ಇಲ್ಲಿ ನಿಮ್ಮ ತಂದೆ ಏನು ಮಾಡ್ತಾರೆ ಅಂತ ಕೇಳಿದ್ವಿ. ಇಲ್ಲಿ ನಿಮ್ಮ ತಾಯಿ ಏನು ಮಾಡುತ್ತಾರೆ? ವಾಟ್ ಡಸ್ ಯುವರ್ ಮದರ್ ಡೂ? ಸಿ ಈಸ್ ಎ ಹೋಮ್ ವರ್ಕರ್. ಅವರ ಗೃಹಿಣಿ ಅಥವಾ ಇಲ್ಲಿನೂ ಉದಾಹರಣೆ